I believe in God our Father. I believe in Christ the Son. ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೆಗ್ಮೆಂಟು ಬೇಡ, ಕಾರ್ಯಕ್ರಮನೂ ಬೇಡ, ಎಪಿಸೋಡೇ ಫಿಕ್ಸ್ ಆಗ್ಬಿಡ್ತೀನಿ. ಓಕೆನಾ ಡೋನರ್ಗಳೇ? ಇವತ್ತಿನ ಈ ವಾಕ್ಯ ಯಾರ ಜೀವನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಲೈಫ್ಗೆ ಪರ್ಸ್ನಲಿ ಇದು ತುಂಬ ಕನೆಕ್ಟ್ ಆಗಿದೆ. ಐ ಹೋಪ್ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಡ ಮಾಡಿದಿರ ಸೆಗ್ಮೆಂಟ್ಗೆ ಹೋಗೋಣ. ಇವತ್ತಿನ ವಾಕ್ಯ ಸಾಮುವೇಲನ ಗ್ರಂಥದಿಂದ. ನೀವು ಅನ್ಕೊತಾ ಇರ್ಬೋದು, ಏನು ಈ ಡೈಲಿ ಲೂಕ, ಸಾಮುವೇಲ, ಯಶಾಯ ಅಂತ ಇದೆಲ್ಲದ್ರ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಾಕ್ಯ 1 ಸಾಮುವೇಲನ ಅಧ್ಯಾಯ 1-10. ಬಟ್ ಈ ವಾಕ್ಯ ತುಂಬ ಉದ್ದ ಇರೋದ್ರಿಂದ ಓದ್ತಾನೆ 2 ನಿಮಿಷ ದಾಟಿಬಿಡುತ್ತೆ. ಹಾಗಾಗಿ ಇದನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಆರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಓದ್ಕೊಳ್ಳಿ. ನಾನು ಮೇಯ್ನ್ ಥಿಂಗ್ ಏನಿದೆ ಅದನ್ನು ಮಾತ್ರ ಓದ್ತೀನಿ. ಓಕೆ. ಆಕೆ ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲುಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳಿಸುತ್ತಿರಲಿಲ್ಲ. ಆದುದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ನಿನ್ನ ಕುಡಿತದ ಅಮಲು ಇನ್ನೂ ಇಳಿಯಲಿಲ್ಲವೇ? ದ್ರಾಕ್ಷಾರಸದ ನಿಶೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದನು. ಆಕೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ. ನಾನು ಬಹಳ ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡಿ. ಈವರೆಗೂ ನನ್ನ ಅತಿಯಾದ ಚಿಂತೆಯನ್ನು, ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದಳು. ಏನಪ್ಪ ಇದು ಏಕ್ದಮ್ ಈ ಥರ ಓದ್ತಾವನು, ಏನೂ ಅರ್ಥ ಆಗ್ತಾಯಿಲ್ಲ ಅನ್ಕೊತೀರಾ? ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. ಇದು ಒಬ್ಬ ಎಲ್ಕಾ ಅಂತ ಒಬ್ಬ ಇರ್ತಾನೆ, ಅವನ ಫ್ಯಾಮಿಲಿದು ಸ್ಟೋರಿ. ಇವನಿಗೆ ಹನ್ನ ಆ್ಯಂಡ್ ಪೆನಿನ್ನಾ ಅಂತ ಇಬ್ಬರು ಹೆಂಡ್ತಿರಿರ್ತಾರೆ. ಹನ್ನಾಗೆ ಬಂದು ಮಕ್ಕಳಿರಲ್ಲ, ಪೆನಿನಾಗೆ ಬಂದು ಮಕ್ಕಳಿರುತ್ತೆ. ಸೊ ಇವನೇನೇ ಮಾಡಿದ್ರು ಜಾಸ್ತಿ ಪೆನಿನಾಗೇನೆ ಲೈಕ್ ಏನೇ ಒಂದು ತರಕಾರಿ ಅಥವಾ ಏನೇ ಮಾಂಸ ಅಲ್ಲಿ ಇಲ್ಲಿ ಅವಾಗೆಲ್ಲ ಬಲಿ ಅರ್ಪಿಸಿ ಮಾಂಸ ತಗೊಂಬರೋರು. ಈಗ ಹಿಂಗೆ ನಾವು ಚಿಕನ್ ಮಟನ್ ಅಂಗಡಿಗೆ ಹೋಗಿ ತಗೊಳ್ತೀವಿ, ಆ ಥರ ಪಾರ್ಶಾಲಿಟಿ ಇದು ಅವಾಗೆಲ್ಲ ಜಾಸ್ತಿ ಇತ್ತಲ್ಲ, ಹಾಗೆ. ಸೊ ಇದರಿಂದ ಅವಳಿಗೆ ತುಂಬ ಒಂಥರ ಮೆಂಟಲಿ ಟಾರ್ಚರ್ ಆಗ್ಬಿಡೋದು. ಇದರಿಂದ ಎಲ್ಲ ಅವಳು ನೊಂದೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಹತ್ತು ಜೋರಾಗಿ ಒಂಥರ ಏನಂತಾರೆ, ಅವಳು ದುಃಖದಿಂದ ಪ್ರಾರ್ಥನೆ ಮಾಡ್ತಾಳೆ. ದುಃಖದಿಂದ ಅಂದರೆ ಜೋರಾಗಿ ಕಿರ್ಚಿ ಅಲ್ಲ, ಒಂಥರ ಕಣ್ಣು ಮುಚ್ಚಿ, ನೀವು ನೋಡಿರ್ತೀರ ಈ ದೇವಸ್ಥಾನಗಳಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಕಣ್ಣು ಮುಚ್ಚಿ ಒಂದು ಲೈಟ್ ಇನ್ಯಾಕ್ಟ್ ಮಾಡಿ ತೋರಿಸ್ತೀನಿ. ಈ ಥರ